Hi, hello, welcome back to my YouTube channel. ಇವತ್ತಿನ ವ್ಲಾಗ್ ಏನಂದರೆ ಇವತ್ತು ಶಿವರಾತ್ರಿ ಇದೆ, ಅದಕ್ಕೋಸ್ಕರ ನಾನು ಇವತ್ತು ಶಿವರಾತ್ರಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗಲೇ ವ್ಲಾಗ್ ಮಾಡಿ ಸುಮಾರು ದಿನ ಆಗೋಗೈತೆ. ಎಡಿಟ್ ಮಾಡೋದು ತುಂಬ ಕಷ್ಟ ಅಂದ್ಬಿಟ್ಟು ಮಾಡಿರಲಿಲ್ಲ. ಇವತ್ತು ಮಾಡೋಣ, ಏನೇ ಕಷ್ಟ ಆಗಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಶಿವರಾತ್ರಿ ಪ್ರಿಪ್ರೇಷನ್ ಮಾಡೋಣ ಬನ್ನಿ. ಶಿವರಾತ್ರಿ ನಾವೇನು ಗ್ರ್ಯಾಂಡಾಗಿ ಏನು ಮಾಡ್ತಿಲ್ಲ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೂ. ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ. ಬೆಳಗ್ಗೆ ಮಜ್ಜಿಗೆ ಮತ್ತು ಅನ್ನ ಮಾಡಿದ್ದು ನಾಷ್ಟಕ್ಕೆ ಅಂತ. ನಾನು ಇವಾಗ ಸಂಜೆ 6 ಗಂಟೆ ಆಗಿದೆ. ನಾನು ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ನೀವೇ ನೋಡ್ಬೋದು ಇವತ್ತಿನ ಔಟ್ಫಿಟ್ ತೋರಿಸ್ತೀನಿ ಯಾವ ಥರ ರೆಡಿಯಾಗಿದ್ದೀನಿ ಅಂತ ಇವಾಗ. ಯಾಕಂದರೆ ವಿಡಿಯೋ ಮಧ್ಯಾಹ್ನ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಮನೆ ಕೆಲಸ ಮಾಡಿ ಊಟ ಮಾಡಿ 6 ಗಂಟೆ ಆಗೋಯ್ತು. ಅಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಮನೆಯದೆಲ್ಲ. ನಾಳೆ ಸ್ಯಾರಿ ಹಾಕ್ಕೋತೀನಿ. ನಾಳೆ ಸ್ಯಾರಿ ಎಂತಕ್ಕೆ ಹಾಕ್ಕೋತೀನಿ ಅಂತ ನಾಳೆನೇ ಹೇಳ್ತೀನಿ. ಕಂಟಿನ್ಯೂ ಮಾಡ್ತೀನಿ ನಾಳೆನೂ ವಿಡಿಯೋನ. ಇವತ್ತಿನ ಬ್ಲಾಗು ಇಷ್ಟೇ ಅನಿಸುತ್ತೆ, ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ಮನೇಲಿ ಸ್ಪೆಷಲ್ ಮಾಡಿಲ್ಲ, ನಾಳೆ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಇವತ್ತು ತುಂಬ ಲೇಟ್ ಆಗೋಯ್ತು. ತುರ್ಬೇಕೆರೆಗೆ ಸ್ವಲ್ಪ ಕೆಲಸ ಐತೆ ಅಂತ ಈಚೆ ಹೋಗಿದ್ರು ನಮ್ಮಮ್ಮನ ಮತ್ತು ನಮ್ಮಪ್ಪನು. ಇವಾಗ ಬಂದವ್ರೆ ನೋಡಿ. ಈ ದೇವರೇ ಶಿವರಾತ್ರಿ ಟೈಮಿಂಗ್ಸಲ್ಲಿ ಮಾತ್ರ ಹೊಂಡೋದು. ಈ ದೇವರು ಬಂದು ಬಿರ್ಲಿಂಗೇಶ್ವರ ಅಂತ. ಇದೇ ದೇವಸ್ಥಾನದಲ್ಲಿ ಇರುತ್ತೆ. ಶಿವರಾತ್ರಿ ಟೈಮಿಂಗ್ಸಲ್ಲಿ ಮಾತ್ರ ಇದು ಈಚೆ ದೇವಸ್ಥಾನದಿಂದ ಈಚೆ ತಗೊಬರ್ತಾರೆ. ಇವಾಗ ಈ ಟೆಂಪಲಿಂದ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಇವಳು ನೋಡಿ, ನಮ್ಮ ಅಕ್ಕ ಬರೀ ಫೋನ್ ನೋಡ್ಕೊಂಡು ಕೂತ್ಕೊಂಡೆ. ಅವಳು ಪಾಪ ಬಾಯಿಗೆ ಬೆಟ್ಟೆ ಇಟ್ಕೊಂಡು ಅವಳು ಪಾಡಿಗೆ ಅವಳು ಆಟ ಆಡ್ಕೊಂಡು ಕೂತವಳೆ. ಯಾರು ಅವಳನ್ನ ನೋಡ್ಕೊಳ್ಳೋರೇ ಇಲ್ಲ. ನೀವೇ ನೋಡಿದ್ರಲ್ಲ, ಇವಾಗ ದೇವರು ಹೊಂಟಿದ್ದ ಇಲ್ಲಿಂದ ಇನ್ನೊಂದು ದೇವಸ್ಥಾನ ಅಂತ ಹೇಳಿದ್ನಲ್ಲ, ಆ ದೇವಸ್ಥಾನಕ್ಕೆ ತೊಗೊಂಡೋಗ್ತಾರೆ. ಆ ವಿಡಿಯೋನ ಇಲ್ಲಿ ಕ್ಯಾಪ್ಚರ್ ಮಾಡ್ತೀನಿ, ನೋಡ್ಬೋದು ನೀವೇ. ನೀವೇ ನೋಡಿದ್ರಲ್ಲ ಬಸವನೇ ದೇವಸ್ಥಾನ ಎಲ್ಲ ಹೇಗಿದೆ ಅಂತ. ಇವತ್ತಿನ ಬ್ಲಾಗ್ ಇಷ್ಟೇ. ನಾಳೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ವಿಡಿಯೋನ ನಿಮಗೋಸ್ಕರ. ಅದು ಇವತ್ತು ನಮ್ಮೂರಲ್ಲಿ ಏನೇನು ಮಾಡ್ತಾರೆ ಅಂತ ತೋರಿಸೋಣ ಅಂದ್ಬಿಟ್ಟು ರಾತ್ರಿ ಜಾಗರಣೆ ಮಾಡೋರೆ. ಮೋಸ್ಟ್ಲಿ ನಮ್ಮ ಅಪ್ಪಂಗೆ ಹೇಳಿದೆ ಮಾಡು ಅಂತ. ಅಲ್ಲೋಗಿ ಅಲ್ಲಿ ದೂರ ಸ್ವಲ್ಪ ಅಲ್ಲೋಗಿ ಮಾಡು ಅಂತ ಹೇಳಿದೆ. ಮಾಡೈತೋ ಇಲ್ವೋ ಗೊತ್ತಿಲ್ಲ, ಯಾವ ಥರ ಮಾಡೈತೆ ಅಂತಲೂ ಗೊತ್ತಿಲ್ಲ. ಆ ವಿಡಿಯೋ ಏನಾರ ಮಾಡಿದರೆ ಈ ವಿಡಿಯೋದಲ್ಲಿ ಹಾಕ್ತೀನಿ. ಇವಾಗ ನಾನು ನಾಳೆ ಸ್ಯಾರಿ ಹಾಕ್ಕೋತೀನಿ ಅಂತಲೂ ಹೇಳಿದೆ. ಸ್ಯಾರಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಔಟ್ಫಿಟ್ ತೋರಿಸ್ತೀನಿ. ರೀಲ್ಸ್ ಮಾಡೋಣ ಅಂತ ಸ್ವಲ್ಪ ಪ್ಲ್ಯಾನ್ ಇದೆ ನಂದು, ನಮ್ಮ ಅಕ್ಕಂದು. ರೀಲ್ಸ್ ಮಾಡ್ತೀವಿ. ಇವಾಗ ನಾವು ಟೆಂಪಲಿಗೆ ಹೋಗೋಣ ಬನ್ನಿ. ತುಂಬ ಲೇಟ್ ಆಗಿಬಿಟ್ಟಿದೆ. ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ. ಅಲ್ಲೂ ವಿಡಿಯೋ ಮಾಡ್ತೀನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಮಗೋಸ್ಕರ. ಇವಾಗ ಲೆಟ್ಸ್ ಗೋ. ನೋಡಿ, ಲಿಪ್ಸ್ಟಿಕ್ ಹಾಕ್ಕೊಂತ ಹೇಳ್ಬಿಟ್ಟು ಹಾಕ್ಕೊಂಡು. ಓಕೆ ಗೈಸ್, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಬನ್ನಿ ಇವಾಗ ಹೋಗೋಣ. ಯಾರ್ಯಾರು ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ. ನಾನು ಚೆನ್ನಾಗಿ ಕಾಣ್ತಿದ್ದೀನ? ಕಾಮೆಂಟ್ ಮಾಡಿ. ಇವಾಗ ನಾವು ಟೆಂಪಲಿಗೆ ಬಂದು ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಚೀಟಿ ಕೇಳ್ತಾರೆ, ಆದರೆ ನಾವು ಚೀಟಿ ತಂದಿಲ್ಲ ಅಂತ. ಇವಾಗ ನಾವು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇವಾಗ ಇಲ್ಲೊಂದು ಟೆಂಪಲ್ ಇದೆ, ಹೊಸ್ದಾಗಿ ಆಗಿದೆ. ಹೋಗಿರ್ಲಿಲ್ಲ ಅವತ್ತು ಓಪನಿಂಗಲ್ಲಿ. ಬಂದು ಸುಮ್ಮನೆ ಈಚೆನೆ ಬಂದು ಹೋಗಿದೆ. ಇವಾಗ ಒಳಗಡೆ ಹೋಗಿ ನೋಡ್ಕೊಂಬರೋಣ. ಮಜ್ಜಿಗೆ ತಂದು ಕೊಟ್ಟರು. ಇವಳು ಮತ್ತೆ ಅವಳು ಮಜ್ಜಿಗೆ ಕುಡಿತಾ ಇದ್ದೀವಿ, ನಾನು ಮತ್ತೆ ಇವಳು ನಮ್ಮ ಅಕ್ಕ. ಇಲ್ಲ ಆಯ್ತಾ, ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡಾಯ್ತು. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಕೇಳಿಸ್ತಿರಲ್ವಾ? ಎಲ್ಲಿಗೆ ಹೋಗ್ತಿರೋದು ಇವಾಗ ಚಿನ್ನು? ನಾವು ದೇವಸ್ಥಾನ. ಅವಾಗಲೇ ಹೋಗ್ಬಿಟ್ಟು ಬಂದ ತಾನೆ. ಇವಾಗ ಅನ್ನದಾನ ನಡೀತಾ ಇದೆ, ಊಟಕ್ಕೆ ಹೋಗ್ತಾ ಇದೆ. ಪ್ರಸಾದ
ಇದಲ್ಲ ಪ್ರಸಾದ. ಎಷ್ಟು ಬಟ್ಟೆ ಚೇಂಜ್ ಮಾಡಿದೆ ನಿನ್ನ ಮಗ್ಳಿಗೆ ಇವತ್ತ? 1 2 3 4 5. ಇದೆಷ್ಟನೇದು? ಇದು 5. ನನ್ನ ಮದುವೆ ದಿನ ಎಷ್ಟು ಬಟ್ಟೆ ಇಕ್ತೆ? 3 ಜೊತೆ ಇಕ್ಬಿಟ್ಟ. ಆಲ್ರೆಡಿ ನಾನು ರೆಡಿಯಾಗಿದ್ದೀನಿ. ಎಂತಕ್ಕೆ ಅಂತ ನಿಮಗೆ ಗೊತ್ತಾಗಿದೆ. ನಮ್ಮ ಅಕ್ಕ ಹೇಳಿದ್ಲು ಅನ್ನದಾನ ಇದೆ ಟೆಂಪಲಲ್ಲಿ ಅಂತ. ಇವಾಗ ಹೋಗ್ತಿರೋದು ಯಾರ್ಯಾರು ಅಂದರೆ ಈಳು, ನಮ್ಮಮ್ಮ, ಇವಳು ರಿದಿ, ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಏನೇನು ಮಾಡೋರೆ ಊಟನ ಅಂತ ತೋರಿಸ್ತೀವಿ. ಅಲ್ಲಿ ತುಂಬ ಜನ ಇದ್ದರು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಂದು ಪಾಪು ಬೇರೆ ಹೇಳ್ತಿದ್ಲು ಅಂತ ಡೈರೆಕ್ಟ್ ಊಟಕ್ಕೆ ಕೂತ್ಕೊಬಿಟ್ಟು. ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಕ್ಕನ ಪಾಪು, ಹಾಗೆ ನಮ್ಮ ಆಂಟಿ ಮಕ್ಕಳು ಏನೇನು ಅಡುಗೆ ಮಾಡಿದರು ಅಂತ ನೀವೇ ನೋಡಿ. ನಮ್ದು ಇವಾಗಿನೂ ಜಸ್ಟ್ ಊಟ ಆಯಿತು. ನಾವು ನೆಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ನಮ್ಮ ಮನೆ ತನಕ. ನಮ್ಮಮ್ಮ ಮತ್ತು ನಮ್ಮಪ್ಪ ಆಲ್ರೆಡಿ ಗಾಡೀಲಿ ಹೋಗೋರೆ. ನಾನು ಮತ್ತು ಇವಳು ನೆಡ್ಕೊಂಡು ಹೋಗ್ತಾ ಇದ್ದೀವಿ ಮಾತಾಡ್ಕೊಂಡು. ಊಟ ಮಾಡಿದೀವಲ್ಲ, ಕರ್ಗಕ್ಕೆ ಉಂಡಿದ್ದು ಕರ್ಗದು ನೋಡಿ. ಲೈಟಿಂಗ್ಸ್ ಎಲ್ಲ ಬಿಟ್ಟವ್ರೆ ನೋಡಿ. ಲೈಟಿಂಗ್ಸ್ ಇಲ್ಲಿ ಶಿವ ಮತ್ತು ಪಾರ್ವತಿದು ಹಾಕೋರೆ. ಇವಾಗ ದೇವರು ಬರ್ತಿದೆ, ಕಂಗ್ಲಾರತಿ ಮಾಡ್ಕೋಬೇಕು. ಇವಾಗ ದೇವರು ಮಡ್ಲಕ್ಕಿ ಆಡುತ್ತೆ. ನಾನು ಕಂಗ್ಲಾರತಿ ಮಾಡ್ಕೋತೀನಿ. ನಮ್ಮ ಅಕ್ಕ ಮಂಗಳಾರತಿ ಅವಳು ಮಡ್ಲಕ್ಕಿಗೆ ರೆಡಿ ಮಾಡ್ಕೊತಾಳೆ. ಬನ್ನಿ ನಾವು ಕಂಗ್ಲಾರತಿ ಮಾಡ್ಕೊ. ಇವಾಗ ನಾವು ಅಲ್ಲಿ ದೇವ್ರಿಗೆ ಗಂಗಾಸ್ನಾನ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಥರ ಗಂಗಾಸ್ನಾನ ಮಾಡ್ತವ್ರೆ ಅಂತ. ಮೋಸ್ಟ್ಲಿ ಅದು ಕಾಣಲ್ಲ ಅನಿಸುತ್ತೆ, ನಾವು ನೋಡಬಾರ್ದು, ಹೆಣ್ಮಕ್ಳನ್ನ ಬಿಡಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ನಾವು ಹೋಗೋಷ್ಟೊತ್ತಿಗೆಲ್ಲ ಗಂಗಾಸ್ನಾನ ಎಲ್ಲ ಮುಗ್ದೋಗಿತ್ತು. ದೇವ್ರ ಮೇಲೆ ಎತ್ತಿದ್ರು, ಅದಕ್ಕೋಸ್ಕರ ನಾನು ಗಂಗಾಸ್ನಾನ ಹೇಗೆ ಮಾಡ್ತಾರೆ ಅಂತ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇವಾಗ ದೇವರು ಫುಲ್ಲು ಸ್ಟ್ರಾಂಗ್ ಆಗಿಬಿಟ್ಟಿದೆ. ಯಾಕಂದರೆ ವರ್ಷಕ್ಕೊಂದು ಹಬ್ಬದಲ್ಲಿ ಮಾತ್ರ ಅಲ್ವಾ ದೇವರು ಈಚೆ ತಗೊಬರೋದು. ಯಾವ ಹಬ್ಬದಲ್ಲೂ ತೆಗಿಯಲ್ಲ ಈ ದೇವ್ರನ್ನ. ಅದಕ್ಕೋಸ್ಕರ ತುಂಬ ಸ್ಟ್ರಾಂಗಾಗಿ ಬಂದಿದೆ ದೇವರು. ಮನೆಗೆ ಮಡ್ಲಕ್ಕಿಗೆ ಬಂದಿತ್ತು. ದೇವರಿಗೆ ಕಂಗ್ಲಾರತಿ ಮಾಡಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿ ಕಳಿಸ್ತು. ಈ ವಿಡಿಯೋ ಬಂದು ನಾನು ಆಗಲೇ ನಿದ್ದೆ ಮಾಡ್ತಿದ್ದೆ. 2 ಗಂಟೆಲಿ ಎದ್ದು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇದು ಕುರು ಕೇಳ್ತಿದ್ರು. ಆ ಕುರು ಕೇಳ್ಬೇಕಾದ್ರೆ ನಮ್ಮ ಅಪ್ಪನ ಯಾಕೋ ದೇವರು ಹೇಳ್ದಾಡ್ತಿತ್ತಂತೆ. ಅದಕ್ಕೋಸ್ಕರ ಎಲ್ಲರೂ ಕಾಯಿ ಹೊಡಿ ಅಂತ ಅಂದರು. ಅದಕ್ಕೋಸ್ಕರ ಕಾಯಿ ಹೊಡೆದು ದೇವ್ರನ್ನ ಕಳಿಸ್ಕೊಟ್ಟು. ವಿಡಿಯೋ ವಾಚ್ ಮಾಡಿದ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಶಿವರಾತ್ರಿ ವ್ಲಾಗ್ ಅಂತ ಮಾಡಿದೆ ಹೊಸದಾಗಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಂತ ಹೇಳಿ. ಒನ್ಸ್ ಅಗೇನ್ ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸಿ ಯು, ಬಾಯ್.